ನಿಮ್ಮ ಪೂಜಾಗೃಹದಲ್ಲಿ ನೀವು ಮಾಡುವ ಈ ಸಣ್ಣ ತಪ್ಪುಗಳೇ ನಿಮ್ಮ ಮನೆಯ ದಾರಿದ್ರ್ಯಕ್ಕೆ ಕಾರಣವಾಗುತ್ತಿದೆಯೇ? ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದರೆ ಪೂಜಾ ಕೋಣೆಯನ್ನು ಶುಚಿಗೊಳಿಸುವಾಗ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ. ಈ ನಿಯಮಗಳನ್ನು ಪಾಲಿಸಿ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯ ಪೂಜಾ ಕೋಣೆ ಸಾಕ್ಷಾತ್ ದೇವಾಲಯವಿದ್ದಂತೆ. ಅದಕ್ಕಾಗಿಯೇ ಉಳಿದ ಕೋಣೆಗಳಂತೆ ಇದನ್ನು ಇಷ್ಟಬಂದಂತೆ ಸ್ವಚ್ಛಗೊಳಿಸಲು ಸಾಧ್ಯವಿಲ್ಲ. ಇದಕ್ಕಾಗಿ ನಮ್ಮ ಶಾಸ್ತ್ರಗಳು ಕೆಲವು ಕಠಿಣ ನಿಯಮಗಳನ್ನು ರೂಪಿಸಿವೆ. ನಮಗೆ ತಿಳಿಯದೆ ಮಾಡುವ ಸಣ್ಣ ತಪ್ಪುಗಳಿಂದ ಪುಣ್ಯಕ್ಕೆ ಬದಲು ಪಾಪ ಅಂಟಿಕೊಂಡು ನಾವೇ ಸ್ವತಃ ದಾರಿದ್ರ್ಯ ದೇವತೆಯನ್ನು ಮನೆಗೆ ಆಹ್ವಾನಿಸಿದಂತಾಗುತ್ತದೆ. ಹಾಗಾದರೆ ದೇವರ ಫೋಟೋಗಳನ್ನು ಯಾವ ದಿನ ಹೇಗೆ ಸ್ವಚ್ಛಗೊಳಿಸಬೇಕು? ದೀಪಾರಾಧನೆಗೆ ಯಾವ ಬತ್ತಿಗಳನ್ನು ಬಳಸಬೇಕು? ಪೂಜಾ ಕೋಣೆಯಲ್ಲಿ ಯಾವ ವಸ್ತುಗಳು ಇರಬೇಕು, ಯಾವುವೂ ಇರಬಾರದು ಎಂಬಂತಹ ಅತಿ ಮುಖ್ಯ ವಿಷಯಗಳನ್ನು ಇಂದು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಮ್ಮ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಅದ್ಭುತವಾದ ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಇರುತ್ತದೆ. ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕೆಂದರೆ ದೇವರ ಫೋಟೋಗಳನ್ನು ಪದೇ ಪದೇ ಕದಲಿಸುವುದು ಅಥವಾ ಇಷ್ಟಬಂದ ದಿನ ಸ್ವಚ್ಛಗೊಳಿಸುವುದು ಅಸಲು ಮಾಡಬಾರದು. ಮುಖ್ಯವಾಗಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರಗಳಂದು ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ಕದಲಿಸಬಾರದು. ಏಕೆಂದರೆ ಶುಕ್ರವಾರ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸಿರುತ್ತಾಳೆ. ಆ ಸಮಯದಲ್ಲಿ ಫೋಟೋಗಳನ್ನು ಕದಲಿಸಿದರೆ ಮನೆಯಲ್ಲಿರುವ ಐಶ್ವರ್ಯ ಹೊರಹೋಗುತ್ತದೆ. ಅದಕ್ಕಾಗಿಯೇ ಪೂಜಾಕೋಣೆಯನ್ನು ಸ್ವಚ್ಛಗೊಳಿಸಲು ಕೇವಲ ಬುಧವಾರ, ಗುರುವಾರ ಅಥವಾ ಶನಿವಾರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಅದೂ ಸಹ ಬೆಳಗಿನ ಜಾವದಲ್ಲಿಯೇ ಮಾಡಬೇಕು. ಹೀಗೆ ಸ್ವಚ್ಛಗೊಳಿಸುವಾಗ ಯಾವಾಗಲೂ ಮನೆಯ ಈಶಾನ್ಯ ಮೂಲೆಯಿಂದಲೇ ಕ್ಲೀನಿಂಗ್ ಪ್ರಾರಂಭಿಸಬೇಕು. ಅಲ್ಲಿಂದ ಸ್ವಚ್ಛಗೊಳಿಸುತ್ತಾ ಬಂದರೆ ಮನೆಯಲ್ಲಿರುವ ವಾಸ್ತುದೋಷಗಳು ತಾನಾಗಿಯೇ ತೊಲಗಿ ಹೋಗುತ್ತವೆ. ಆದರೆ ಇದನ್ನೆಲ್ಲ ಮಾಡುವ ಮುನ್ನ ನೆನಪಿಟ್ಟುಕೊಳ್ಳಬೇಕಾದ ಅತಿ ಮುಖ್ಯ ವಿಷಯವೊಂದಿದೆ. ಅದೇನೆಂದರೆ, ಸ್ನಾನ ಮಾಡದೆ ಮರೆತೂ ಸಹ ದೇವರ ಫೋಟೋಗಳನ್ನು ಮುಟ್ಟಬಾರದು. ಹಾಗೆ ಮಾಡಿದರೆ ಅಲ್ಲಿರುವ ದೈವಿಕ ಶಕ್ತಿ ನಶಿಸಿ ಹೋಗಿ ಋಣಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ದೇವರ ಫೋಟೋಗಳನ್ನು ಸ್ವಚ್ಛಗೊಳಿಸುವ ವಸ್ತ್ರದ ವಿಷಯದಲ್ಲಿ ಅನೇಕರು ಬಳಸಿದ ಹಳೆಯ ಬಟ್ಟೆಗಳನ್ನು ಬಳಸಿ ಮಹಾಪಾಪ ಮಾಡುತ್ತಿರುತ್ತಾರೆ. ಆ ಹಳೆಯ ಬಟ್ಟೆಗಳಲ್ಲಿರುವ ನಮ್ಮ ಬೆವರು ಮತ್ತು ನೆಗೆಟಿವ್ ವೈಬ್ರೇಷನ್ಸ್ ಕಾರಣದಿಂದ ದಾರಿದ್ರ್ಯ ನಮ್ಮನ್ನೇ ಹಿಂಬಾಲಿಸುತ್ತದೆ. ಹಾಗಾಗದಂತೆ ದೇವರ ಫೋಟೋಗಳಿಗಾಗಿ ಪ್ರತ್ಯೇಕವಾದ ಹೊಸ ಬಿಳಿ ಅಥವಾ ಹಳದಿ ಬಣ್ಣದ ಕಾಟನ್ ವಸ್ತ್ರವನ್ನು ಮಾತ್ರ ಬಳಸಬೇಕು. ಆದರೆ ಒರೆಸುವ ಮುನ್ನ ಆ ಬಟ್ಟೆಯ ಮೇಲೆ ಸ್ವಲ್ಪ ಅರಿಶಿನ ನೀರು ಅಥವಾ ಗಂಗಾಜಲವನ್ನು ಚಿಮುಕಿಸಬೇಕು. ಅರಿಶಿನ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಂಡು ಪೂಜಾ ಕೋಣೆಯಲ್ಲಿ ದೈವಿಕ ಶಕ್ತಿಯನ್ನು ತುಂಬುತ್ತದೆ. ಇನ್ನು ಫೋಟೋಗಳನ್ನು ಒರೆಸುವಾಗ ಭಗವಂತನ ಪಾದಗಳೇ ನಮಗೆ ಶರಣಾಗತಿ. ಆದ್ದರಿಂದ ಯಾವಾಗಲೂ ದೇವನ ತಲೆಯ ಭಾಗದಿಂದ ಪಾದಗಳ ಕಡೆಗೆ ಮಾತ್ರ ಒರೆಸಬೇಕು. ಕೆಳಗಿನಿಂದ ಮೇಲಕ್ಕೆ ಒರೆಸಬಾರದು. ಹಾಗೆಯೇ ನಾವು ನೆನಪಿಡಬೇಕಾದ ಇನ್ನೊಂದು ಮುಖ್ಯ ವಿಷಯವೆಂದರೆ, ಸ್ವಚ್ಛಗೊಳಿಸುವಾಗ ದೇವರ ಫೋಟೋಗಳನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಒಂದು ಸಣ್ಣ ಮಣೆ ಇಟ್ಟು ಅದರ ಮೇಲೆ ಬಟ್ಟೆ ಹಾಸಿ ನಂತರ ಫೋಟೋಗಳನ್ನು ಇಟ್ಟು ಸ್ವಚ್ಛಗೊಳಿಸಬೇಕು. ಮುಖ್ಯವಾಗಿ ಲಕ್ಷ್ಮೀದೇವಿಯ ಫೋಟೋವನ್ನು ಒಂದು ಕೈಯಿಂದ ಅಸಡ್ಡೆಯಾಗಿ ಇಡದೆ ಯಾವಾಗಲೂ 2 ಕೈಗಳಿಂದ ಗೌರವಯುತವಾಗಿ ಹಿಡಿದು ಒರೆಸಬೇಕು. ಇಲ್ಲವಾದರೆ ಆಕೆ ಆ ಮನೆಯಿಂದ ತಕ್ಷಣ ಹೊರಟು ಹೋಗುತ್ತಾಳೆ. ಹಾಗೆಯೇ ಒರೆಸುವಾಗ ದೇವರ ಮುಖ ನೆಲದ ಕಡೆಗೆ ಇರುವಂತೆ ಬೋರಲು ಹಾಕಬಾರದು. ಹಾಗೆ ಇಟ್ಟರೆ ಕುಟುಂಬದಲ್ಲಿ ತೀವ್ರವಾದ ಜಗಳಗಳು ಉಂಟಾಗುತ್ತವೆ. ಫೋಟೋಗಳೆಲ್ಲವನ್ನೂ ಒರೆಸಿದ ಮೇಲೆ ಆ ಕೊಳಕು ಬಟ್ಟೆಯನ್ನು ಪೂಜಾ ಕೋಣೆಯಲ್ಲೇ ಇಟ್ಟರೆ ದಾರಿದ್ರ್ಯ ಅಂಟಿಕೊಳ್ಳುತ್ತದೆ. ಆದ್ದರಿಂದ ಅದನ್ನು ಒಗೆದು ಬಿಸಿಲಿನಲ್ಲಿ ಒಣಗಿಸಬೇಕು. ಹೀಗೆ ಕ್ಲೀನಿಂಗ್ ಮುಗಿದ ನಂತರ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ತುಳಸಿ ಎಲೆ ಹಾಕಿ ಆ ಎಲೆಯ ಸಹಾಯದಿಂದ ಫೋಟೋಗಳ ಮೇಲೆ ಸ್ವಲ್ಪ ಸಂಪ್ರೋಕ್ಷಣೆ ಮಾಡಬೇಕು. ಹೀಗೆ ಮಾಡಿದರೆ ದೇವತೆಗಳು ಅಲ್ಲೇ ನೆಲೆಸಿರುತ್ತಾರೆ. ನಂತರ ದೇವರಿಗೆ ಬೊಟ್ಟು ಇಡುವ ವಿಷಯದಲ್ಲೂ ಬಹಳ ಜಾಗರೂಕರಾಗಿರಬೇಕು. ಬೊಟ್ಟು ಯಾವಾಗಲೂ ಹೃದಯದ ಪ್ರತೀಕವಾದ ಬಲಗೈ ಉಂಗುರ ಬೆರಳಿನಿಂದಲೇ ಇಡಬೇಕು. ಅಹಂಕಾರದ ಸಂಕೇತವಾದ ತೋರುಬೆರಳನ್ನು ಬಳಸಬಾರದು. ಆ ಬೆರಳು ಬಳಸಿದರೆ ನಿಮ್ಮ ಪೂಜೆಯ ಫಲ ಶೂನ್ಯವಾಗುತ್ತದೆ. ಬೊಟ್ಟು ಇಡುವಾಗ ದೇವರ ಕಣ್ಣು ಮುಚ್ಚಿ ಹೋಗುವಂತೆ ದೊಡ್ಡ ಬೊಟ್ಟು ಇಡಬಾರದು. ಇದರಿಂದ ನಿಮ್ಮ ವೃತ್ತಿಜೀವನದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಹಾಗೆಯೇ ಒಂದೇ ಬೊಟ್ಟು ಇಡದೆ 3 ಅಥವಾ 5 ಕಡೆ ಕುಂಕುಮದಿಂದ ಅಲಂಕರಿಸಬೇಕು. ಒಂದು ವೇಳೆ ನೀವು ಬೊಟ್ಟು ಇಡುವಾಗ ಕುಂಕುಮ ಕೆಳಗೆ ಬಿದ್ದರೆ ಅದನ್ನು ಮತ್ತೆ ತೆಗೆದು ದೇವರಿಗೆ ಇಡಬಾರದು. ಇದರಿಂದ ಸಾಲದ ಬಾಧೆಗಳು ಹೆಚ್ಚಾಗುತ್ತವೆ. ಕೊನೆಯದಾಗಿ ಫೋಟೋಗಳ ಕೆಳಗೆ ಬಿದ್ದ ಕುಂಕುಮ ಅಥವಾ ಧೂಳನ್ನು ಬಾಯಿಯಿಂದ ಊದಿ ಸ್ವಚ್ಛಗೊಳಿಸಬಾರದು. ಒಂದು ಸಣ್ಣ ಬಟ್ಟೆಯಿಂದ ಮೆಲ್ಲಗೆ ಒರೆಸಿಕೊಳ್ಳಬೇಕು. ಇನ್ನು ಪೂಜಾ ಸಾಮಗ್ರಿಗಳ ವಿಷಯಕ್ಕೆ ಬಂದರೆ, ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಕೆಮಿಕಲ್ ಅಥವಾ ಸೋಪುಗಳಿಂದ ತೊಳೆಯದೆ ಕೇವಲ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣಿನಿಂದ ಮಾತ್ರ ಸ್ವಚ್ಛಗೊಳಿಸಬೇಕು. ಮುಖ್ಯವಾಗಿ ದೇವರ ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಖಂಡಿತವಾಗಿಯೂ ಬೇರೆಯಾಗಿರಬೇಕು. ಅಡುಗೆ ಮನೆಯಲ್ಲಿ ಬಳಸಿದ ಎಂಜಲು ಸ್ಕ್ರಬ್ಬರ್ ಬಳಸಿದರೆ ಆ ದೋಷದಿಂದ ಕುಟುಂಬವು ತೀವ್ರ ಬಡತನಕ್ಕೆ ತಳ್ಳಲ್ಪಡುತ್ತದೆ. ಹಾಗೆಯೇ ದೀಪ ನಂದಿದ ತಕ್ಷಣ ದೀಪದ ಪಾತ್ರೆ ಸ್ವಚ್ಛಗೊಳಿಸಬೇಕು. ಪ್ರಮಿದೆ ಮತ್ತು ಆರತಿ ತಟ್ಟೆಗಳು ಮಸಿ ಹಿಡಿದು ಕಪ್ಪಗಿದ್ದರೆ ನಿಮ್ಮ ಪೂಜೆ ದೇವರಿಗೆ ತಲುಪುವುದಿಲ್ಲ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ. ಇನ್ನು ಅಗರಬತ್ತಿ ಸ್ಟ್ಯಾಂಡ್ನಲ್ಲಿ ಬಿದ್ದ ಬೂದಿಯನ್ನು ಆಗಾಗ್ಗೆ ತೆಗೆಯಬೇಕು. ದಿನಗಟ್ಟಲೆ ಹಾಗೆಯೇ ಇಟ್ಟರೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಏಕಾಗ್ರತೆ ಹಾಳಾಗುತ್ತದೆ. ಮತ್ತೊಂದು ಮುಖ್ಯ ವಿಷಯವೆಂದರೆ, ದೀಪ ನಂದಿದ ನಂತರ ಅದರಲ್ಲಿ ಉಳಿದ ಕಪ್ಪು ಬತ್ತಿಯನ್ನು ಯಾವಾಗಲೂ ಕೈಯಿಂದ ತೆಗೆಯದೆ ಒಂದು ಸಣ್ಣ ಕಡ್ಡಿಯ ಸಹಾಯದಿಂದ ಹೊರತೆಗೆಯಬೇಕು. ಹಾಗೆಯೇ ದೀಪ ಬೆಳಗುವಾಗ ಬತ್ತಿ ಯಾವಾಗಲೂ ಪ್ರಮಿದೆಯ ಅಂಚಿನ ಒಳಗೇ ಇರಬೇಕು. ಒಂದು ವೇಳೆ ಅಂಚು ದಾಟಿ ಹೊರಗೆ ನೇತಾಡಿದರೆ ನಿಮ್ಮ ಮನೆಯ ಸಂಪಾದನೆಯೆಲ್ಲ ಅನಗತ್ಯ ಖರ್ಚಿನ ರೂಪದಲ್ಲಿ ಹೊರಹೋಗುತ್ತದೆ. ನಮ್ಮ ಪೂಜೆಯಲ್ಲಿ ಅತ್ಯಂತ ಪ್ರಧಾನವಾದ ಘಟ್ಟ ದೀಪಾರಾಧನೆ.
ನಾವು ಬಳಸುವ ಬತ್ತಿಗಳು ಮತ್ತು ಬೆಳಗುವ ದಿಕ್ಕಿನ ಮೇಲೆ ಪೂಜಾಫಲ ಆಧಾರಿತವಾಗಿರುತ್ತದೆ. ಸಾಮಾನ್ಯವಾಗಿ ಹತ್ತಿ ಬತ್ತಿಗಳನ್ನು ಬಳಸುತ್ತೇವೆ, ಆದರೆ ಸಾಧ್ಯವಾದಾಗಲೆಲ್ಲ ತಾವರೆ ನಾರಿನ ಬತ್ತಿಗಳಿಂದ ಲಕ್ಷ್ಮೀದೇವಿಗೆ ದೀಪ ಬೆಳಗಿ ನೋಡಿ. ಇದರಿಂದ ನಿಮ್ಮ ಸಾಲದ ಬಾಧೆಗಳು, ಪಾಪಗಳು ದೂರವಾಗಿ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಹಾಗೆಯೇ ಜಿಲೇಡು ನಾರಿನ ಬತ್ತಿಯಿಂದ ವಿಷ್ಣುಮೂರ್ತಿಗೆ ದೀಪ ಬೆಳಗಿದರೆ ಕೋರ್ಟ್ ಕೇಸ್ಗಳು, ವ್ಯಾಪಾರ ನಷ್ಟಗಳು ತೊಲಗಿ ಹೋಗುತ್ತವೆ. ಇನ್ನು ಪ್ರತಿ ಗುರುವಾರ ಅರಿಶಿನದ ನಾರಿನ ಬತ್ತಿ ಅಥವಾ ಕುಂಕುಮದಲ್ಲಿ ಅದ್ದಿದ ಕೆಂಪು ಬತ್ತಿಗಳಿಂದ ಅಮ್ಮನವರಿಗೆ ದೀಪ ಬೆಳಗಿದರೆ ಶೀಘ್ರ ವಿವಾಹ ಯೋಗ ಕೂಡಿಬರುತ್ತದೆ. ಆದರೆ ದೀಪಾರಾಧನೆ ಮಾಡುವಾಗ ಹಸುವಿನ ತುಪ್ಪ ಮತ್ತು ಎಳ್ಳೆಣ್ಣೆಯನ್ನು ಯಾವುದೇ ಕಾರಣಕ್ಕೂ ಬೆರೆಸಬಾರದು. ಆ ಎರಡನ್ನೂ ಖಂಡಿತವಾಗಿ ಬೇರೆ ಬೇರೆ ದೀಪಗಳಲ್ಲೇ ಬೆಳಗಬೇಕು. ಇನ್ನು ದೀಪ ಬೆಳಗುವ ದಿಕ್ಕುಗಳ ವಿಷಯಕ್ಕೆ ಬಂದರೆ, ಪೂರ್ವ ದಿಕ್ಕಿಗೆ ಬೆಳಗಿದರೆ ಐಶ್ವರ್ಯ, ಉತ್ತರ ದಿಕ್ಕಿಗೆ ಬೆಳಗಿದರೆ ವ್ಯಾಪಾರ ಲಾಭ, ಪಶ್ಚಿಮ ದಿಕ್ಕಿಗೆ ಬೆಳಗಿದರೆ ವ್ಯಾಪಾರ ಲಾಭ, ಪಶ್ಚಿಮ ದಿಕ್ಕಿಗೆ ಬೆಳಗಿದರೆ ಶತ್ರು ನಾಶವಾಗುತ್ತದೆ. ಆದರೆ ಯಮಧರ್ಮರಾಜನ ಸ್ಥಾನವಾದ ದಕ್ಷಿಣ ದಿಕ್ಕಿಗೆ ಮರೆತೂ ಸಹ ದೀಪಾರಾಧನೆ ಮಾಡಬಾರದು. ಕೊನೆಯದಾಗಿ ಪ್ರತಿ ಹುಣ್ಣಿಮೆಯಂದು ಲಕ್ಷ್ಮೀದೇವಿಯ ಮುಂದೆ ಬೆಳ್ಳಿ ಪ್ರಮಿದೆಯಲ್ಲಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ವಿಪರೀತ ಧನಾಕರ್ಷಣೆ ಹೆಚ್ಚಾಗಿ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಕೊರತೆಯಿರುವುದು. ಇನ್ನು ಪೂಜಾ ಕೋಣೆಯ ಅಲಂಕಾರದ ವಿಷಯಕ್ಕೆ ಬಂದರೆ, ದೇವರ ಫೋಟೋಗಳ ಕೆಳಗೆ ಕೆಟ್ಟ ಸುದ್ದಿಗಳು ಇರುವ ನ್ಯೂಸ್ ಪೇಪರ್ಗಳನ್ನು ಹಾಸುವುದು ದೊಡ್ಡ ದೋಷ. ಅದಕ್ಕೆ ಬದಲು ಯಾವಾಗಲೂ ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನೇ ಹಾಸಬೇಕು. ಹಾಗೆಯೇ ದೇವರಿಗೆ ಸುಗಂಧವಿಲ್ಲದ ಹೂವುಗಳಿಂದ ಪೂಜೆ ಮಾಡಬಾರದು. ಕನಿಷ್ಠ ಒಂದು ಸಣ್ಣ ಹೂವನ್ನಾದರೂ ಇಟ್ಟು ದೀಪಾರಾಧನೆ ಮಾಡಬೇಕು. ಆದರೆ ಬೆಳಿಗ್ಗೆ ಇಟ್ಟ ಹೂವುಗಳನ್ನು ಸಂಜೆಗೆ ತೆಗೆಯಬೇಕು. ಒಣಗಿದ ಹೂವುಗಳು ಹಾಗೆಯೇ ಇದ್ರೆ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ ಹೆಚ್ಚಾಗುತ್ತದೆ. ಇನ್ನು ತೆಗೆದ ಹೂವುಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕದೆ ಹರಿಯುವ ನೀರು ಅಥವಾ ಯಾವುದಾದರೂ ಮರದ ಬುಡದಲ್ಲಿ ಹಾಕಬೇಕು. ಮತ್ತೊಂದು ಮುಖ್ಯ ವಿಷಯ, ದೇವರ ಫೋಟೋಗಳ ಗಾಜು ಒಡೆದಿದ್ದರೆ ಒಂದು ಕ್ಷಣವೂ ಮನೆಯಲ್ಲಿ ಇಡಬಾರದು. ಒಡೆದ ಗಾಜಿನಿಂದ ದೈವಿಕ ಶಕ್ತಿ ಹೊರಹೋಗಿ ಅನಿರೀಕ್ಷಿತ ಅಪಾಯಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಕೊನೆಯದಾಗಿ, ಪೂಜಾ ಕೋಣೆ ಯಾವಾಗಲೂ ಕತ್ತಲಾಗಿ ಭಯಾನಕವಾಗಿ ಇರಬಾರದು. ಕತ್ತಲೆಯಿಂದ ಮನೆಯಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ. ಆದ್ದರಿಂದ ರಾತ್ರಿ ಹೊತ್ತು ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ದೇವರಿಗೆ ಸಂಬಂಧಿಸಿದ ಬಲ್ಬ್ ಯಾವಾಗಲೂ ಬೆಳಗುತ್ತಿರಲಿ. ಕೊನೆಯದಾಗಿ, ಮಹಿಳೆಯರು ಖಂಡಿತವಾಗಿ ಪಾಲಿಸಬೇಕಾದ ಅತಿ ಮುಖ್ಯ ನಿಯಮವೊಂದಿದೆ. ಮನೆಯಲ್ಲಿ ಮಹಿಳೆಯರಿಗೆ ಮುಟ್ಟಾದ ತಕ್ಷಣ ಪೂಜಾ ಕೋಣೆಯ ಬಾಗಿಲು ಅಥವಾ ಪರದೆಗಳನ್ನು ಮುಚ್ಚಬೇಕು. ಏಕೆಂದರೆ ಆ ಸಮಯದಲ್ಲಿ ಅವರ ದೇಹದಿಂದ ಹೊರಹೊಮ್ಮುವ ನೆಗೆಟಿವ್ ಎನರ್ಜಿಯಿಂದ ಪೂಜಾ ಕೋಣೆಯ ದೈವಿಕ ಶಕ್ತಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಆದ್ದರಿಂದ ಆ 5 ದಿನ ಪೂಜಾ ಕೋಣೆಯನ್ನು ಮುಚ್ಚಿಟ್ಟು 5ನೇ ದಿನ ತಲೆಸ್ನಾನ ಮಾಡಿ ಇಡೀ ಮನೆಯನ್ನು ಶುಚಿಗೊಳಿಸಿದ ನಂತರವೇ ದೇವರ ಫೋಟೋಗಳನ್ನು, ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಿ ಪೂಜೆ ಪ್ರಾರಂಭಿಸಬೇಕು. ಇಂತಹ ಸಣ್ಣದಾದ ಆದರೆ ಬಹಳ ಶಕ್ತಿಯುತವಾದ ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಗೆ ದಾರಿದ್ರ್ಯ ಸಮೀಪಿಸುವುದಿಲ್ಲ. ಸಾಕ್ಷಾತ್ ಆ ಲಕ್ಷ್ಮೀನಾರಾಯಣರ ಕಟಾಕ್ಷದಿಂದ ನಿಮ್ಮ ಕುಟುಂಬ ಯಾವಾಗಲೂ ಅಷ್ಟೈಶ್ವರ್ಯಗಳೊಂದಿಗೆ ಸುಖವಾಗಿರುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.